ಇದೇನಿದು ಕತ್ತಿಯೆಲ್ಲ ಹಿಡ್ಕೊಂಡು ತೋರಿಸ್ತಾ ಇದ್ದಾನೆ, ಅದು ಈ ರೋಮ್ ಒಳಗೆ ಅಂತ ಅಂದ್ಕೊಂಡ್ರೆ ನೋಡಿ, ಇನ್ನೊಂದು ದೊಡ್ಡ ಕತ್ತಿ ಇದೆ, ನನ್ನಿಂದಾನೇ ಈಗಲೇ ಎತ್ತಕ್ಕಾಗ್ತಾ ಇಲ್ಲ. ಇದನ್ನು ಯುದ್ಧದಲ್ಲಿ ಬಳಸ್ತಾ ಇದ್ರಂತೆ. ನಾನು ಈಗಿರ್ತಕ್ಕಂಥದ್ದು ಕಾರ್ಕಳದಿಂದ 40 ಕಿಲೋಮೀಟರ್ ದೂರ ಇರತಕ್ಕಂಥ ಸೂರಾಲು ಅರಮನೆಯಲ್ಲಿ ಇದ್ದೇನೆ. ಬನ್ನಿ, ಸೂರಾಲು ಅರಮನೆಯನ್ನು ನೋಡ್ಕೊಂಡು ಬರೋಣ. ಹಿಂದಿನ ದಿನ ಅಷ್ಟೇ ಲಕ್ಷ ದೀಪೋತ್ಸವವನ್ನು ಆಚರಿಸಿದ್ರಿಂದ ಸಕಲ ವಿಜೃಂಭಣೆಯಿಂದ ಶೃಂಗಾರಗೊಂಡಿರ್ತಕ್ಕಂಥ ಅರಮನೆಯನ್ನು ನೀವು ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಮಣ್ಣಿನಿಂದ ಮತ್ತು ಮರವನ್ನು ಉಪಯೋಗಿಸಿ ನಿರ್ಮಿಸಿರ್ತಕ್ಕಂಥ ಈ ಸುಂದರ ಅರಮನೆ ಸಂಪೂರ್ಣವಾಗಿ ಹಿಂದೂ ಮತ್ತು ಜೈನ ವಾಸ್ತುಶಿಲ್ಪದಿಂದ ಕಟ್ಟಿರ್ತಕ್ಕಂಥ ಅರಮನೆ ಈ ಸೂರಾಲು ಅರಮನೆ. ನೋಡಿ, ಎಂಥ ಸುಂದರವಾಗಿರ್ತಕ್ಕಂಥ ಕೆತ್ತನೆ ಅಲ್ವಾ. ಅಂದ ಹಾಗೆ ಮೊಳೆಗಳೇ ಇಲ್ಲದೆ ಬರೀ ಮರದ ಕಿಲ್ಲಿನಿಂದ ಎಲ್ಲ ಮರಗಳನ್ನು ಜೋಡಿಸಿರುವುದು ವಿಸ್ಮಯವೇ ಸರಿ. ಈಗ ಏನು ನೀವು ನೋಡ್ತಾ ಇದ್ದೀರಿ, ಇದು ಮಹಾಮಾತೆ ಪದ್ಮಾವತಿ ಯಕ್ಷಿಯನ್ನು ಆರಾಧಿಸ್ತಕ್ಕಂಥ ಜಾಗ. ಇದು ಮಾತೆ ಪದ್ಮಾವತಿಯ ಬಸದಿ. ಇಲ್ಲಿ ದಿನನಿತ್ಯ ಪುರೋಹಿತರು ಬಂದು, ಇಂದ್ರರು ಬಂದು ಪೂಜೆಯನ್ನು ನೆರವೇರಿಸ್ತಕ್ಕಂಥ ಕೆಲಸವನ್ನು ಇಂದಿಗೂ ಮಾಡ್ತಾ ಇದ್ದಾರೆ. 7 ಅಂಗಳಗಳನ್ನು ಹೊಂದಿದ್ದಂಥ ಅರಮನೆ ಇವತ್ತು 5 ಅಂಗಳಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದು. ಬಹಳ ವಿಶೇಷವಾಗಿ ನಿರ್ಮಿತವಾಗಿರ್ತಕ್ಕಂಥ ಮಣ್ಣಿನ ಅರಮನೆ ಸೂರಾಲು ಅರಮನೆಯಲ್ಲಿ ನಾವಿದ್ದೇವೆ. ಈ ಎಲ್ಲ ಅಂಗಳಗಳು ಬರಿಯ ಅಂಗಳಗಳಾಗಿರದೆ ವಿಶೇಷ ದಿನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾಟ್ಯ ಶಾಲೆಗಳಾಗಿ ಕಾಣ್ತಾ ಇತ್ತು. ಈ ಅರಮನೆ ಬಹಳ ವಿಶೇಷ ಯಾಕೆ ಅಂತ ಹೇಳಿದರೆ, 1511ರಲ್ಲಿ ನಿರ್ಮಾಣ ಆಗಿರತಕ್ಕಂಥ ಈ ಅರಮನೆ ಇಲ್ಲಿ ತನ್ನ ವೈಭವವನ್ನು ತೋರಿಸ್ತಾ ಮೆರೀತಾ ನಿಲ್ತದೆ. ಹಾಗೂ ಇವತ್ತಿಗೂ ಅದೇ ವೈಭವವನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ಇಲ್ಲಿಯ ವಿಶೇಷ. ಈ ಅರಮನೆಯಲ್ಲಿದ್ದೇವೆ. ಇದು ಕರ್ನಾಟಕದಲ್ಲಿ ಉಳಿದಿರ್ತಕ್ಕಂಥ ಏಕೈಕ ಮಣ್ಣಿನ ಅರಮನೆ ಯಾವುದಾದ್ರೂ ಇದ್ದರೆ ಅದು ಸೂರಾಲು ಅರಮನೆ. ಆಳುಪರ ಅಂದರೆ ನಾನೇನು ಬಾರ್ಕೂರಿನ ಬಗ್ಗೆ ಮಾತಾಡಿದ್ದೆ, ಬಾರ್ಕೂರಿನಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂಥ ಆಳುಪರ ಸಾಮಂತ ಅರಸರಾಗಿರ್ತಕ್ಕಂಥ ತೋಳಾರರ ಅರಮನೆ ಇದು. ಈ ತೋಳಾರರ ಮೊದಲ ಶಾಸನ ಶಿವಮೊಗ್ಗದಲ್ಲಿ ದೊರೀತದೆ ಅನ್ನುವಂಥ ಮಾತುಗಳು ಇದೆ. ಶಿವಮೊಗ್ಗದಲ್ಲೂ ಕೂಡ ಇವರ ಪ್ರಭಾವ ಇತ್ತು ಅನ್ನುವಂಥದ್ದು ವಿಶೇಷ. ಈ ಭಾಗದಲ್ಲೂ ಕೂಡ 16 ಗ್ರಾಮಗಳನ್ನು 8 ಮಾಗಣಿಗಳನ್ನು ಆಳ್ವಿಕೆ ಮಾಡಿಕೊಂಡು ಆ 8 ಮಾಗಣಿಗಳಿಗೆ ಮುಖ್ಯಸ್ಥರುಗಳನ್ನು ನೇಮಿಸಿಕೊಂಡು ಭಾಳ ಸುಂದರವಾಗಿ ಆಳ್ವಿಕೆ ಮಾಡ್ತಾ ಇದ್ದಂಥ ರಾಜ ಯಾರಾದರೂ ಇದ್ದರೆ ತೋಳಾರ ವಂಶಸ್ಥರು ಸೂರಾಲು ಅರಮನೆಯಲ್ಲಿ ರಾರಾಜಿಸ್ತಾ ಇದ್ದಂಥ ರಾಜರು ಈ ಕೆಲಸಗಳನ್ನು ಭಾಳ ಸುಂದರವಾಗಿ ಈ ಜಾಗದಲ್ಲಿ ಮಾಡ್ತಾಯಿದ್ರು. ಈ ಅರಮನೆಯ ಇನ್ನೊಂದು ವಿಶೇಷ ಏನು ಗೊತ್ತಾ ನಿಮಗೆ? ಈ ಅರಮನೆಯ ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಈ ಅರಮನೆಗೆ ಯಾವುದೇ ರೀತಿಯಾದಂಥ ಫೌಂಡೇಶನೇ ಇಲ್ವಂತೆ. ಈ ಅರಮನೆ ಒಂದು ಅರ್ಧಕ್ಕಿಂತ ಮುಕ್ಕಾಲು ಭಾಗದ ಏನು ಬಿಲ್ಡಿಂಗ್ಗಳು ನೀವು ನೋಡ್ತಾ ಇದ್ದೀರಿ, ಫೌಂಡೇಶನ್ನೇ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಕಟ್ಟಿದಂಥ ಅರಮನೆ 1511ರಿಂದ ಇಲ್ಲಿಯವರೆಗೂ ಕೂಡ ಇದೇ ರೀತಿ ಇದೆ. ಹಲವಾರು ಭಾಗಗಳು ಬಿದ್ದು ಹೋಗಿರ್ಬೋದು, ಆದರೆ ಮುಖ್ಯವಾಗಿರ್ತಕ್ಕಂಥ ಭಾಗಗಳು ಇವತ್ತಿಗೂ ರಾರಾಜಿಸ್ತಾ ಇರತಕ್ಕಂಥದ್ದು ವಿಶೇಷ. ಅರಮನೆಯನ್ನು ನೀವೇನು ನೋಡ್ತಾ ಇದ್ದೀರಿ, ಇದು ಸಂಪೂರ್ಣವಾಗಿ ಮಣ್ಣಿನಿಂದ ಮತ್ತು ಮರದಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಅರಮನೆ. ಇಲ್ಲಿ ಯಾವುದೇ ರೀತಿಯಾದಂಥ ಮೊಳೆಗಳನ್ನು ಅಥವಾ ಆಣಿಯನ್ನು ಬಳಸದೆ ಮರದ ಕೀಲುಗಳಿಂದಲೇ ನಿರ್ಮಿಸಿರ್ತಕ್ಕಂಥ ಅರಮನೆ ಇದಾಗಿರ್ತದೆ. ಇದ್ದೀರಿ, ಇದು ನನ್ನ ಪ್ರಕಾರ ಅರಸರು ತೆರಳುವಂಥ ಪಲ್ಲಕ್ಕಿ ಇದಾಗಿರಬೇಕು. ಕೊನೆಯದಾಗಿ ಈ ಪಲ್ಲಕ್ಕಿಯಲ್ಲಿ ಕೂತಂಥವರು ನಾಗೇಂದ್ರ ತೋಳಾರ್ ಅನ್ನುವಂಥ ಅರಸರು ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ. ಈ ಕಾಲದಲ್ಲೇ ಇಷ್ಟು ಭವ್ಯವಾಗಿ ಕಾಣುವಂತಹ ಈ ಅರಮನೆ ಆಗಿನ ಕಾಲದಲ್ಲಿ ಆ ಸೌಂದರ್ಯದಲ್ಲಿ ಹೇಗಿರಬೇಕು?
ನಾನು ಈಗಷ್ಟೇ ಹೇಳಿದ ಹಾಗೆ ನಾಗೇಂದ್ರ ತೋಳಾರ್ ಅನ್ನುವಂಥವರು ಈ ಅರಮನೆಯಲ್ಲಿ ಕೊನೆಯದಾಗಿ ಪಟ್ಟವಾದಂತಹ ಅರಸರು ಅನ್ನುವಂಥದ್ದೇ ಸೂರಾಲು ಅರಮನೆಗೆ ಸಂಬಂಧಪಟ್ಟಂತಹ ಭಾಗದಲ್ಲೇ ಇರತಕ್ಕಂತಹ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನವೂ ಕೂಡ ಇಲ್ಲಿದೆ. ಅದರ ದೀಪೋತ್ಸವದ ಸಂದರ್ಭದಲ್ಲಿ ಹಾಗೂ ಅಲ್ಲಿಯ ಉತ್ಸವದ ಸಂದರ್ಭದಲ್ಲಿ ಈ ಅರಮನೆಗೆ ಸಂಬಂಧಪಟ್ಟಂತಹ ಮುಕ್ತೇಶ್ವರರು ಮೂಡುಬಿದ್ರೆಯಿಂದ ಬರ್ತಾರೆ, ಈ ಅರಮನೆಯಲ್ಲಿ ಇರ್ತಾರೆ. ಆದರೆ ಅಥವಾ ದೈನಂದಿನ ದಿನಗಳಲ್ಲಿ ಇಲ್ಲಿ ಯಾರೂ ಇರುವುದಿಲ್ಲ. ಆದರೆ ಇಲ್ಲಿಗೆ ನೀವು ಬಂದರೆ ಈ ಜಾಗವನ್ನು ನಾವು ತಪ್ಪದೆ ನೋಡ್ಬೋದು. ಮತ್ತು ಕೆಲವರಿಗೆ ಈ ಅರಮನೆಯನ್ನು ನೋಡುವಾಗ ಎಲ್ಲೋ ಈ ಅರಮನೆಯನ್ನು ಮೊದಲು ನೋಡಿದ್ದೇನೆ ಅಂತ ನಿಮ್ಗೆ ಅನಿಸ್ಬೋದು. ಕಾರಣ ಹಲವಾರು ಫಿಲ್ಮ್ಗಳಲ್ಲಿ, ಹಲವಾರು ಚಿತ್ರಗಳಲ್ಲಿ ಕೇವಲ ಕನ್ನಡ ಮಾತ್ರ ಅಲ್ಲದೆ ಬಹುಭಾಷೆಗಳಲ್ಲೂ ಕೂಡ ಈ ಅರಮನೆಯನ್ನು ನೋಡಿರ್ತೀರಿ. ಬೇರೆ ಬೇರೆ ಭಾಷೆಗಳ ಚಿತ್ರಗಳು ಕೂಡ ಈ ಜಾಗದಲ್ಲಿ ಚಿತ್ರೀಕರಣ ಆಗಿರ್ತದೆ. ಬಹಳ ದಪ್ಪವಾಗಿರ್ತಕ್ಕಂಥ ಮಣ್ಣಿನ ಗೋಡೆಗಳಿರುವುದರಿಂದ ಮಳೆ ಬರಲಿ ಗಾಳಿ ಬರಲಿ ಈ ಅರಮನೆಗೆ ಏನೂ ಆಗುವುದು. ಅಂದ ಹಾಗೆ ಈ ಜಾಗಕ್ಕೆ ಬಂದಾಗ ಒಂದು ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ, ಈ ಥರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ 9 ಮಣ್ಣಿನ ಅರಮನೆಗಳನ್ನು ನಿರ್ಮಿಸಿದ್ರಂತೆ. ಆದರೆ ಇವತ್ತು ಉಳಿದಿರ್ತಕ್ಕಂಥದ್ದು ಒಂದು ಮಾತ್ರ. ಇದನ್ನು ಉಳಿಸ್ಕೊಳ್ಳುವ ಕೆಲಸಗಳನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಕರ್ನಾಟಕದ ಟೂರಿಸಮ್ನ ಕೆಲಸದಲ್ಲೂ ಕೂಡ ಇದನ್ನು ಬಳಸ್ಕೊಳ್ತಾ ಇದೆ. ಆದರೆ ನಮ್ಮ ಇತಿಹಾಸಗಳನ್ನು ನಾವೇ ತಿಳಿದುಕೊಳ್ಳದೇ ಇದ್ದರೆ, ನಮ್ಮ ವಿಚಾರಗಳನ್ನು ನಮಗೆ ಗೊತ್ತಾಗದೇ ಇದ್ದರೆ ಅದು ಬಹಳ ಕಷ್ಟಕರ ಅಂತ ನನಗನ್ನಿಸ್ತದೆ. ನಾವು ಬೇರೆ ಬೇರೆ ರಾಜರುಗಳ ಬಗ್ಗೆ ಎಲ್ಲೋ ಡೆಲ್ಲಿಯಲ್ಲೋ ಇನ್ನೆಲ್ಲೋ ಆಳ್ವಿಕೆ ಮಾಡಿದ ರಾಜನ ಬಗ್ಗೆ ನಾವು ಭಾಳ ಚೆನ್ನಾಗಿ ತಿಳ್ಕೊಂಡಿರ್ತೇವೆ. ಆದರೆ ಈ ಭಾಗದಲ್ಲಿ ನಮ್ಮ ಊರಿಗೆ ಹತ್ತಿರವಾಗಿರ್ತಕ್ಕಂಥ ರಾಜರುಗಳೇ ಪರಾಕ್ರಮಶಾಲಿಗಳಾಗಿ ಈ ಭಾಗವನ್ನು ಉಳಿಸಿಕೊಳ್ಳುವಂಥ ಬೆಳೆಸುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅಂತ ನಾವು ಮರಿಬಾರ್ದು. ಇಷ್ಟೊಂದು ದೇವಸ್ಥಾನಗಳು, ಇಷ್ಟೊಂದು ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನು ನಿರ್ಮಿಸಿರ್ತಕ್ಕಂಥದ್ದು ಹಳೆಯ ರಾಜರುಗಳು ಕೂಡ. ಅವರ ಕೆಲಸವೂ ಕೂಡ ಬಹಳ ಅಪಾರವಾಗಿದೆ ಅನ್ನುವಂಥದ್ದನ್ನು ನಾವು ಮರಿಬಾರದು. ಹಾಗಾಗಿ ಸ್ವಲ್ಪವಾದರೂ ಕೂಡ ನಮ್ಮ ರಾಜರುಗಳ ಬಗ್ಗೆ, ಈ ಸುತ್ತಮುತ್ತಲಿದ್ದಂತಹ ರಾಜರುಗಳ ಬಗ್ಗೆ ತಿಳಿದುಕೊಳ್ಳುವಂಥ ಕೆಲಸಗಳನ್ನು ನಾವೆಲ್ಲ ಮಾಡೋಣ ಅಂತ ನನಗನ್ನಿಸ್ತದೆ. ಏನು ಹೇಳ್ತೀರಿ ಅಲ್ವಾ? ಹಾಗೆ ಈ ಥರ ನೋಡ್ತಾ ಹೋದರೆ ನೋಡಿ ಮುಗಿಯದೇ ಇರೋಷ್ಟು ಜಾಗಗಳಿದ್ದಾವೆ. ಈ ಥರ ಹೇಳ್ತಾ ಹೋದರೆ ಹೇಳಿ ಮುಗಿಯದೇ ಇರೋಷ್ಟು ಕತೆಗಳಿದ್ದಾವೆ. ಹಾಗಾಗಿ ಮುಂದಿನ ಊರು ನಿಮ್ಮ ಊರು. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ನಮಸ್ಕಾರ.